ಬಿಗ್ ಬಾಸ್ ಮನೆಯಲ್ಲಿ ಹೊಸ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಆ ಚಟುವಟಿಕೆ ಅಂದರೆ ಡವ್ ಸೋಪ್ ಇದೆಯಲ್ಲ ಗುರು, ಇವರ ಸ್ಪಾನ್ಸರ್, ಬಿಗ್ ಬಾಸ್ನ ಸ್ಪಾನ್ಸರ್ ಡವ್ ಸೋಪ್ ಕಡೆಯಿಂದ ಚಟುವಟಿಕೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಒಂದು ಗಿಡ ನೆಟ್ಟಲು ಪಾಟ್ಗಳನ್ನ ಕೊಟ್ಟಿದ್ದಾರೆ ಎಲ್ಲ ಮನೆಯವರಿಗೆ. ಆ ಪಾಟ್ಗಳನ್ನು ಇವರು ಯಾರು ಚೆನ್ನಾಗಿ ಗಿಡನ ನೆಡ್ತಾರೆ, ನೆಟ್ಬಿಟ್ಟು ಅದನ್ನು ಬಿಗ್ ಬಾಸ್ ಮುಗಿಯೋವರೆಗೂ ಯಾರ್ದು ಚೆನ್ನಾಗಿ ಬೆಳೆದಿರುತ್ತೆ ನೋಡಿ ಆ ಒಂದು ಪಾಟಲ್ಲಿರೋ ಮರ ಸಸಿ, ಅದರ ಮುಖಾಂತರ ಡವ್ ಕಡೆಯಿಂದ ಇವರಿಗೆ ವೋಚರ್ ಸಿಗುತ್ತೆ. ಅದು 1,00,000 ಮೌಲ್ಯದ ವೋಚರ್ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಎಲ್ರಿಗೂ ಪಾಟ್ ಕೊಟ್ಟಿದ್ದಾರೆ. ಇದರಲ್ಲಿ ರೂಲ್ಸು ರೆಗ್ಯುಲೇಷನ್ ಏನೂ ಇಲ್ಲ. ಇದರಲ್ಲಿ ಜಸ್ಟ್ ಆ ಪಾಟ್ಗಳನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಬೇಗ ಮಾಡೋದು ಆಮೇಲೆ ಮಾಡೋದು ಏನೂ ಅಲ್ಲ. ಬಟ್ ಸಂಗೀತ ಅವರು ಬೇಗ ಮಾಡ್ತಾರೆ. ಆಮೇಲೆ ನಮ್ರತ್ ಅವರು ಇರಿ ನಾನು ಮಾಡ್ತೀನಿ ಅಂತಾರೆ. ಇಲ್ಲಿ ತುಕಾಲಿ ಸಂತೋಷ್ ಅವರು ಇರಿ ಇದರಲ್ಲೂ ಏನು ಕಾಂಪಿಟೇಷನ್ ಮಾಡ್ತೀರಾ, ಆರಾಮಾಗಿ ರೂಲ್ಸ್ ಇಲ್ಲ ಏನಿಲ್ಲ, ಆರಾಮಾಗಿ ಹಚ್ಚಿ ಪಾಟ್ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಇಲ್ಲೆಲ್ಲರೂ ಪಾಟ್ ಹಚ್ಚಿ ಆ ಒಂದು ಪಾಟನ್ನು ಇವರು ಬಿಗ್ ಬಾಸ್ ಮುಗಿಯೋವರೆಗೂ ಇನ್ನೊಂದು 20 ದಿವಸ ಇದೆಯಲ್ಲ, ಆ ಒಂದು ಬಿಗ್ ಬಾಸ್ 20 ದಿವಸ ಮುಗಿಯೋವರೆಗೂ ಇವರು ಅದನ್ನು ಕರೆಕ್ಟಾಗಿ ಯಾರು ಚೆನ್ನಾಗಿ ಬೆಳೆದಿರುತ್ತೆ ನೋಡಿ ಆ ಒಂದು ಪಾಟಲ್ಲಿ ಅವರಿಗೆ ಈ ಒಂದು ವೋಚರ್ ಬರುತ್ತೆ ಡವ್ ಕಡೆಯಿಂದ. ಆಮೇಲೆ ಇವರು ಈ ಎಲ್ಲ ನೆಟ್ಬಿಟ್ಟು ಮರಗಳನ್ನು ಎಲ್ಲ ನೆಟ್ಬಿಟ್ಟು ಆಮೇಲೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಡವ್ ಸೋಪಿಂದ ಕೈ ವಾಶ್ ಮಾಡ್ಕೊಂಡು ಬರ್ತಾರೆ. ಆ ಡವ್ ಸೋಪ್ ಬಗ್ಗೆ ಎಲ್ಲ ಹೆಂಗಿದೆ ಡವ್ ಸೋಪು ಏನು ಅಂದರೆ ಪ್ರಮೋಷನ್ ಮಾಡ್ತಾರಂತಲೇ ಹೇಳ್ಬೋದು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ. ಅದೇ ನಡೀತಾ ಇರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ. ಇದಾದಮೇಲೆ ಮುಗೀತು ಅಷ್ಟೇ ಗುರು. ಈ ವಾರ ಬರೀ ಫ್ಯಾಮಿಲಿ ವೀಕ್ ಇತ್ತಲ್ಲ, ಅಷ್ಟೊಂದು ಏನು ಟಾಸ್ಕು ಏನು ಚಟುವಟಿಕೆಗಳು ಇರಲಿಲ್ಲ ಅಂತಲೇ ಹೇಳ್ಬೋದು. ಫುಲ್ ರೆಸ್ಟ್ ಕೊಟ್ಟಿದ್ದು.